ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಾಯವ ಒಂದು ಸದಭಿರುಚಿಯ ಚಿತ್ರ, ಸಮಾಜಕ್ಕೆ ಒಂದು ತುಂಬ ಪ್ರಮುಖವಾದಂಥ ಒಂದು ಮೆಸೇಜ್ ಇರುವಂಥ ಚಿತ್ರ. ಇದನ್ನ ಎಲ್ಲರೂ ಇವತ್ತು ದೊಡ್ಡವರು ಇವತ್ತು ಬಂದು ನಮ್ಮ ಈ ವೇದಿಕೆ ಮೇಲೆ ಈ ಸಿನಿಮಾಗಾಗಿ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ರಿಗೂ ತುಂಬ ಆನಂದ ತಂದಿದೆ ಅಂತ ಹೇಳಕ್ ಬಯಸ್ತೀನಿ. ಚಿತ್ರದ ವಿಚಾರವಾಗಿ ಹೇಳ್ಬೇಕಂದ್ರೆ, ಸಂಗೀತದ ವಿಚಾರವಾಗಿ ಇದರಲ್ಲಿ 11 ಹಾಡುಗಳು, ಎಲ್ಲ ಬಿಟ್ ಸಾಂಗ್ಸ್ ಇರೋದು, ಯಾವುದು ಕಂಪ್ಲೀಟ್ ಸಾಂಗ್ ಅಂತ ಇಲ್ಲ. 11 ಹಾಡುಗಳು ಜಾನಪದ ಶೈಲಿಯಲ್ಲಿ ಮೂಡಿ ಬಂದಿರುವಂತ ಹಾಡುಗಳು. ಇದು ಸನ್ನಿವೇಶದ ಜೊತೆಯಲ್ಲೇ ಹೋಗೋದ್ರಿಂದ ಅದು ಕತೆಗೆ ಅನುಗುಣವಾಗಿ ಆಗೋ ರೀತಿಲಿ ತುಂಬಾ ಕಷ್ಟಪಟ್ಟು ಈ ಹಾಡುಗಳನ್ನೆಲ್ಲ ನಾವು ರಾಗ ಸಂಯೋಜನೆ ಮಾಡಿದೀವಿ. ಜೊತೆಗೆ ನಮ್ಮ ನಿರ್ದೇಶಕರು ಯಾವಾಗ್ಲೂ ಅಷ್ಟೇನೆ ನನ್ನ ಜೊತೆಲಿದ್ದು ಅವರ ಒಂದು ಥಾಟ್ಸ್ ಏನಿತ್ತು ಅದನ್ನ ನಾವು ಇನ್ನ ಸಿನಿಮಾ ನೋಡಿರಲ್ಲ, ಆಗ್ಲೇ ಹಾಡು ಮಾಡಬೇಕು ಅಂತ ವಿಚಾರದಲ್ಲಿ ಅವರು ನನ್ನ ಜೊತೆಲಿದ್ದು ಯಾವಾಗ್ಲೂ ರಾತ್ರಿ 12 ಗಂಟೆಗೂ ಸಹ ನಾವು ಕೆಲವೊಮ್ಮೆ ಫೋನ್ಗಳಲ್ಲಿ ಡಿಸ್ಕಸ್ ಮಾಡಿರೋದುಂಟು. ಸರ್ ಈ ತರ ಇದೆ, ಸ್ವಲ್ಪ ಕನ್ಫ್ಯೂಷನ್ ಇದೆ, ಹೇಗೆ, ಅವಾಗ್ಲೂ ಒಂದು ½ an hour ನನ್ನ ಜೊತೆ ಸ್ಪೆಂಡ್ ಮಾಡಿ ಆನ್ ಫೋನ್ ಓವರ್ ಫೋನ್ ನನಗೆ ಹೇಳಿ ಈ ತರ ಅಲ್ಲ ಈ ತರ ಅಂತ ಹೇಳಿ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡ್ ಬಂದಿದಾವೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಹಿನ್ನೆಲೆ ಸಂಗೀತನೂ ಕೂಡ ನಡೀತಾ ಇದೆ, ಇನ್ನೇನು ಮುಕ್ತಾಯದ ಹಂತದಲ್ಲಿದೆ. ಅತಿ ಶೀಘ್ರದಲ್ಲೇ ಸೆನ್ಸರ್ ಕೂಡ ಆಗಲಿದೆ ಚಿತ್ರ. ಸೊ ಈ ಒಂದು ಸದಭಿರುಚಿಯ ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಈ ಒಂದು 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಗಮಿಸಿರುವಂತ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರಿಗೆ ಸ್ವಾಗತ, ಮತ್ತು ಖ್ಯಾತ ನಟಿಯಾದಂಥ ಉಮಾಶ್ರೀ ಮೇಡಮ್ ಅವ್ರಿಗೂ ಸ್ವಾಗತ. ಮತ್ತು ನಮ್ಮ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮುಖ್ಯ ಸಪೋರ್ಟ್ ಆಗಿರೋಂಥ ಭಾಮ ಹರೀಶ್ ಅವರು, ಅವರಿಂದನೇ ನಾನು ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು, ಆ ಸಬ್ಜೆಕ್ಟ್ನ ಅಂದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇತ್ತು, ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ನನ್ನ ಫ್ರೆಂಡು ಒಂದ್ಸಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು, ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಅವ್ರು ಸುಮಾರು ಮದುವೆ ಮುಂಚೆಯಿಂದನೂ ಅವ್ರಿಗೆ ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಆಯಿತು. ಅವ್ರ ಎಜುಕೇಷನ್ ಇದು ಫೀಲ್ಡ್ಗೆ ಹೋಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಈ ಥರ ನಾನು ಹೇಳಿದಾಗ ಅವರು ಹೌದು ನನಗೂ ಇಂಟ್ರೆಸ್ಟ್ ಇದೆ, ಯಾಕೆ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ ನಾನು ಅವರು ಭಾಮರೀಶ್ ಸರ್ನ ಮೀಟ್ ಮಾಡಿದ್ವಿ. ಸೊ ಅವ್ರು ಮೀಟ್ ಮಾಡಿದಾಗ ಆಯಿತು ಮಾಡೋಣ ಅಂತ ಅವ್ರು ಧೈರ್ಯ ಕೊಟ್ಟರು. ಹಾಗೆ ನಮ್ಮ ಪವನ್ ಸರ್ ಅವರು ಸಜೆಸ್ಟ್ ಮಾಡಿದ್ರು, ಡೈರೆಕ್ಷನ್ಗೆ ಅವ್ರಿಗೂ ಒಪ್ಸಿದ್ವಿ. ಮತ್ತು ಆರ್ಯನ್ ಸರ್ ಅವ್ರ ಮ್ಯೂಸಿಕ್ ಇದು ಮಾಡಿದ್ರು. ಸೊ ಎಲ್ಲ ಚೆನ್ನಾಗಾಯಿತು. ನೋಡಿ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಪ್ರೊಡಕ್ಷನ್, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ. ಥ್ಯಾಂಕ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ.